ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಬಟಾಣಿ ಸೀಸನ್ ಆಗಿರೋದ್ರಿಂದ ನಾನೊಂದು ಬಟಾಣಿ ಪಲಾವ್ ನೀವು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಟ್ರೈ ಮಾಡಿ ಒಂದ್ಸಲಿ ಮನೆಯಲ್ಲಿ. ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿಗೆ ಮೆಣಸಿನ್ಕಾಯಿ, ನಾನೊಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಚೂರು ಜೀರಿಗೆ. ಈಗ ಇದನ್ನು ಡ್ರೈ ಆಗಿ ಪುಡಿ ಮಾಡ್ಕೊಳ್ಳಿ. ನೈಸಾಗಿ ಬೇಡ, ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಳ್ಳಿ. ತುಂಬ ನೈಸ್ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ನಾನೊಂದು 3 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಆಮೇಲೆ 2 ಚಕ್ಕೆ, ಆಮೇಲೆ 1 ಸ್ಟಾರ್ ಅನಾನಸ್ಸು, ಆಮೇಲೆ 2 ಮರಾಠ ಮೊಗ್ಗು, ಆಮೇಲೆ 1-2 ಏಲಕ್ಕಿ, ಆಮೇಲೆ ಒಂದು 5-6 ಲವಂಗ, ಆಮೇಲೆ 2 ಪಲಾವ್ ಎಲೆ. ಇದಿಷ್ಟು ಮಸಾಲೆಗೆ ಇದು ಚೆನ್ನಾಗಿ ಆಯಿಲಲ್ಲಿ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಗೋಡಂಬಿ ಟೇಸ್ಟಿಗೆ, ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೋಬೋದು, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಗೋಡಂಬಿ ಲೈಟಾಗಿ ಕೆಂಪಾಗಲಿ. ಈಗ ಉದ್ದ ಹಚ್ಚಿರೋ ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಈಗ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈಗ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ಈರುಳ್ಳಿ. ಈ ಥರ ಫ್ರೈ ಮಾಡಿಕೊಂಡ್ರೆ ನಿಮಗೆ ರೈಸ್ ಇನ್ನೂ ಟೇಸ್ಟಾಗಿ ಬರುತ್ತೆ. ಅದಕ್ಕೆ ನಾನು ಸೋಯಾ ಹಾಕ್ತಾಯಿದ್ದೀನಿ. ಸೋಯಾ ಬಿದ್ದರೆ ರೈಸ್ ಬಾತ್ ಟೇಸ್ಟ್ ಇರುತ್ತೆ, ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಈಗ ಬಟಾಣಿ, ನಾನಿಲ್ಲಿ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಈಗ ಇದು ಸೀಸನ್ ಆಗಿರೋದ್ರಿಂದ ಸಿಗುತ್ತೆ, ಅದಕ್ಕೋಸ್ಕರ ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹಾಕ್ಕೋಬೋದು, ನಾನು ಸ್ವಲ್ಪ ಹಾಕಿದ್ದೀನಿ. ನೀವು ಜಾಸ್ತಿ ಇನ್ನೂ ಬೇಕಾದ್ರೂ ಇನ್ನೂ ಯೂಸ್ ಮಾಡಿ. ಈಗ ಇದು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ಬಟಾಣಿನ. ನೋಡಿ, ಈಗ ಆಗಿದೆ. ಇದಕ್ಕೆ ರುಬ್ಬಿರೋವಂಥ ಮಸಾಲೆ ಹಾಕ್ತಾಯಿದ್ದೀನಿ. ಈಗ ಮಸಾಲೆದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಒಂದೆರಡು ಆಲೂಗೆಡ್ಡೆ ಕ್ಯೂಬ್ಸ್ ಆಗಿ ಹಚ್ಚಿರೋದು. ಬರೀ ಬಟಾಣಿ ಇದು ಬೇಜಾರಾಗುತ್ತೆ ತಿನ್ನೋಕ್ಕೆ, ಅದಕ್ಕೋಸ್ಕರ ನಾನು ಸೋಯಾ ಆಲೂಗೆಡ್ಡೆ ಯೂಸ್ ಮಾಡಿದ್ದೀನಿ. ನೀವು ಬೇಡ ಅಂದವ್ರು ಬರೀ ಬಟಾಣಿ ಯೂಸ್ ಮಾಡಿ. ಆಮೇಲೆ ಒಂಚೂರು ಗರಂ ಮಸಾಲೆ. ಈಗ ನೋಡಿ, ಮಸಾಲೆನೂ ಮಿಕ್ಸ್ ಆಗಬೇಕು ಬಟಾಣಿ ಜೊತೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಗೆ ನೀರು, ನಾನಿಲ್ಲಿ 1 ಲೋಟಗೆ 2 ಲೋಟ ನೀರು, 3 ಲೋಟ ನೀರು ತೊಗೊಂಡಿದ್ದೀನಿ. ಫುಲ್ಲು ಉದುರು ಬೇಕು ಅಂದರೆ 1 ಲೋಟಗೆ 2 ಲೋಟ ನೀರು ಹಾಕಿ, ಅಷ್ಟೇ ಸಾಕು. ಈಗ ಸ್ವಲ್ಪ ರುಚಿಗೆ ಕಲ್ಲುಪ್ಪು ಯೂಸ್ ಮಾಡಿ, ಯಾಕಂದರೆ ರುಚಿ ಚೆನ್ನಾಗಿರುತ್ತೆ ಕಲ್ಲುಪ್ಪು ಯೂಸ್ ಮಾಡಿದ್ರೆ, ಅದಕ್ಕೋಸ್ಕರ. ಆಮೇಲೆ ಕೊನೆಯಲ್ಲಿ ಸ್ವಲ್ಪ ನಿಂಬೆಹಣ್ಣು. ಇದು ಆಪ್ಷನಲ್ಲು, ಹುಳಿ ಲೈಕ್ ಮಾಡದೆ ಇದ್ದವರು ಸ್ಕಿಪ್ ಮಾಡ್ಬೋದು ನಿಂಬೆಹಣ್ಣ, ಹಂಗೂ ಚೆನ್ನಾಗೇ ಇರುತ್ತೆ ತಿನ್ನೋಕ್ಕೆ. ಈಗ ಇದು ಮಿಕ್ಸ್ ಮಾಡಿ, ಇದು ಚೆನ್ನಾಗಿ ಕುದಿಬೇಕು. ಈ ಉಪ್ಪು ಎಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಕರಗಿ ಚೆನ್ನಾಗಿ ಕುದಿಯುತ್ತೆ, ಅಲ್ಲಿ ತನಕ ಚೆನ್ನಾಗಿ ಕುದಿಸಿ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ನೆನೆಸಿಟ್ಟಿರೋ ಅಂಥ ಅಕ್ಕಿನ ನಾನು ಅರ್ಧ ಗಂಟೆ ನೆನೆಸಿದ್ದೀನಿ, ಯಾಕಂದರೆ ಅಕ್ಕಿ ನೆನೆಸಿಟ್ರೆ ನಿಮ್ಗೆ ಉದುರುವಾಗಿ ಬರುತ್ತೆ, ಅದಕ್ಕೋಸ್ಕರ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಇದು 50% ಇಲ್ಲೇ ಬೇಯಬೇಕು. ಆವಾಗ ಅದಾದಮೇಲೆ ಕುಕ್ಕರ್ ಮುಚ್ಚಿ. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ನೋಡಿ, 50% ಬೆಂದಿದೆ ಈಗ ಅಕ್ಕಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಇಲ್ಲಿ ಈ ಥರ ಬೇಯಿಸಿದ್ರೆ ನಿಮ್ಗೆ ಉದುರು ಬರುತ್ತೆ. ಮುಂಚೆನೇ ಮುಚ್ಚಿಬಿಟ್ರೆ ನಿಮಗೆ ನೀರಂಶ ಹಂಗೆ ಇದ್ದಿರುತ್ತೆ, ಚೆನ್ನಾಗಿರಲ್ಲ. ಈಗ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸ್ಬೇಕು. ನೋಡಿ, ಈಗ 2 ವಿಷಲ್ ಕೂಗಿ ಅರ್ಧ ಗಂಟೆ ಆಗಿದೆ, ತಣ್ಣಗಾಗಿದೆ. ಈಗ ಓಪನ್ ಮಾಡಿ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಟಾಣಿ ಪಲಾವು. ನೋಡಿ ಎಷ್ಟು ಉದುರಾಗಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ, ಇನ್ನೊಂದ್ಸಲಿ ಟ್ರೈ ಮಾಡಿ. ನೋಡಿ, ರುಚಿಯಾದ ಬಟಾಣಿ ಪಲಾವು ರೆಡಿಯಾಗಿದೆ. ಇದು ಸೀಸನ್ ಆಗಿರೋದ್ರಿಂದ ಬಟಾಣಿ ಕಮ್ಮಿ ರೇಟಿಗೆ ಸಿಗ್ತಾ ಇದೆ. ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.